ಶ್ರೀಧರ್ ಸರ್, ಕೆಲವೊಂದು ವಿಷಯಗಳ ಬಗ್ಗೆ ಪಡೆದುಕೊಳ್ಳುವ ಪ್ರಚಾರ ಮತ್ತು ಅದರ ಬಗ್ಗೆ ಮೂಡಿಸುವ ಅರಿವು NEP ಬಗ್ಗೆ ಯಾಕೆ ಹೆಚ್ಚಿಗೆ ಆಗಲಿಲ್ಲ ಅಂತ. ಅದರ ಜೊತೆಗೆ ನಾನು ಹೇಳೋದು ಈ ರಾಜಕೀಯ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಒಂದು ಉತ್ತಮವಾದ ವ್ಯವಸ್ಥೆ ಬರಬೇಕು, ಮಕ್ಕಳ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗಬೇಕು ಅನ್ನೋ ವಿಷಯದಲ್ಲೂ ಈ ರಾಜಕೀಯ ಇಂಟರ್ಫಿಯರ್ ಆಗಿರೋದ್ರಿಂದ ಮಕ್ಕಳಿಗೆ ಮಾಡೋ ಅನ್ಯಾಯ ಅಲ್ವಾ, ನಮ್ಮ ಮುಂದಿನ ಜನರೇಷನ್ಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ? ಯಾವುದೇ ರಾಜ್ಯ, ಯಾವುದೇ ರಾಜಕಾರಣಿನ ತಗೊಳ್ಳಿ, ಆಮೇಲೆ ಎಷ್ಟು ಬೆಳಕು ಚೆಲ್ಲಬೇಕಾಗಿತ್ತು ಈವನ್ ಕೇಂದ್ರ ಸರ್ಕಾರದಿಂದ ಕೂಡ ಅಷ್ಟು ವ್ಯವಸ್ಥಿತವಾಗಿ ಆಗಿದೆಯಾ, ಜನರವರೆಗೂ ತಲುಪಿದೆಯಾ? ಒಂದು ಆರಂಭದ 2 ವರ್ಷಗಳು ಸಾಕಷ್ಟು ಒಳ್ಳೆ ಪ್ರಯತ್ನ ಆಯಿತು. ಯಾಕಂದ್ರೆ ನಾನೇ ಅದರಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಒಂದು 3 ವರ್ಷಗಳ ಕಾಲ UGCನಲ್ಲಿ ಏನೇನು ಉನ್ನತ ಶಿಕ್ಷಣ ಮತ್ತು ಶಾಲಾ ಇದರಲ್ಲಿ ನ್ಯಾಷನಲ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಈ ಕೆಲಸದಲ್ಲೂ ತೊಡಗಿಸ್ಕೊಂಡಿದ್ದೆ. ಸಾಕಷ್ಟು ಪ್ರಯತ್ನ ಆಗಿದೆ, ಆ ರೀತಿ ಅರಿವು ಮೂಡಿಸುವಂಥದ್ದು ಆಗಿದೆ. ಬಟ್ ಅದು ತಣ್ಣಗಾಯ್ತಾ? ತಣ್ಣಗಾಗಿದೆ ಅಂತೆಲ್ಲ, ಅದು ಒಂದು ಸ್ವಲ್ಪ ಬಂದಂಗೆ ಆಗ್ತಾ ಇರುತ್ತೆ. ಏನಂದರೆ ನೋಡಿ, ಈಗ 5 ವರ್ಷ ಆಯಿತು, ಈ ಜುಲೈ 29ಕ್ಕೆ 5 ವರ್ಷ ಆಗುತ್ತೆ. 5 ವರ್ಷದಲ್ಲೂ ಅದೇ ವೇಗವಾಗಿ ಇರೋಕ್ಕೆ ಸಾಧ್ಯತೆ ಕಮ್ಮಿ, ಸಹಜವಾಗಿ. ಅದಕ್ಕೆ ನಮ್ಮ ಹಂತದಲ್ಲಿ ನಾವು ನಮ್ಮ ಹಂತದಲ್ಲಿ ಇದನ್ನು ಮಾಡಬೇಕು. ಆದರೆ ಒಂದಂತೂ ನಿಜ, ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಾವು ನೋಡುವಂಥ ರೀತಿ ಇದೆಯಲ್ಲ, ಇದು ವ್ಯತ್ಯಾಸ ಆಗ್ತಾ ಇದೆ. ಅದು ವ್ಯತ್ಯಾಸ ಆಗ್ತಾ ಇದೆ. ಕಸ್ತೂರಂಗನವರು ಒಂದು ಮಾತು ಹೇಳೋರು, ವಿ ಆರ್ ನಾಟ್ ಚೇಂಜಿಂಗ್ ದ ಪಾಲಿಸಿ, ವಿ ಆರ್ ಚೇಂಜಿಂಗ್ ದ ಕಲ್ಚರ್ ಆಫ್ ಎಜುಕೇಷನ್. ಶಿಕ್ಷಣದ ಸಂಸ್ಕೃತಿ ಇದೆಯಲ್ಲ, ಇದು ಬದಲಾಗ್ತಾ ಇದೆ. ನಾವು ಶಿಕ್ಷಣವನ್ನು ನೋಡೋದು, ಅದು ಡಿಗ್ರಿನ, ಮಾರ್ಕ್ಸ, ಪಠ್ಯಕ್ರಮನ ಎಲ್ಲವೂ ನೋಡೋ ರೀತಿಯೇ ವ್ಯತ್ಯಾಸ ಆಗ್ತಾಯಿದೆ. ಹೀಗಾಗಿ ನನಗನ್ಸುತ್ತೆ ಇದೇ ರೀತಿಯ ಒಂದು ಪ್ರಯತ್ನವನ್ನು ವೈಯಕ್ತಿಕ ಮಟ್ಟದಲ್ಲಿ, ಸಾಂಸ್ಥಿಕ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ಸ್ವಲ್ಪ ನಿರಂತರ ಪ್ರಯತ್ನ ಹಾಕೋಕ್ಕೆ ಸಾಧ್ಯವಾದರೆ ನನಗನ್ಸಿದೆ, ಭರವಸೆ ಇದೆ. ಇದರ ಸಂಪೂರ್ಣ ಇಂಪ್ಲಿಮೆಂಟೇಷನಿಗೆ ಸುಮಾರು ಎಷ್ಟು ಸಮಯ ಬೇಕಾಗ್ಬೋದು ನಿಮ್ಮ ಪ್ರಕಾರ? ನಾವು ಅವತ್ತು ಯೋಚನೆ ಮಾಡಿದಾಗ ಸುಮಾರು 10 ವರ್ಷಗಳ ಕಾಲ ಬೇಕಾಗುತ್ತೆ ಅಂತ ನಾವು ಅವತ್ತು ಅಂದಾಜು ಮಾಡಿದ್ವಿ. 2020 ಅಂತ 19ರಲ್ಲಿ ನಾವು ಕೊಟ್ಟಿದ್ದು ವರದಿ, 2030ರಷ್ಟೊತ್ತಿಗೆ ಎಲ್ಲವೂ ಆಗಬೇಕು ಅಂತ. 2030 ಅಂತ ಒಂದಷ್ಟು ನಾವು ಅಂದ್ಕೊಂಡಂಗೆ ಎಲ್ಲವೂ ಆಗೋಲ್ಲ, ಸಾಧ್ಯವಿಲ್ಲ. ಅದಕ್ಕೇ ನಾವು ಒಂದು ಇದನ್ನು ಯೋಚನೆ ಮಾಡಿದ್ವಿ. ಅದಕ್ಕೆ ಖರ್ಚು ಮಾಡುವಂಥ ಮೊತ್ತ ಈಗ ಎಷ್ಟು ಮಾಡ್ತಾ ಇದ್ರಿ ಅದಕ್ಕೆ ದ್ವಿಗುಣೀಕೃತ ಆಗಬೇಕು ಅಂತಂದರೆ, ಇವತ್ತು 10% ವಾರ್ಷಿಕ ಖರ್ಚಿನಲ್ಲಿ 10% ಶಿಕ್ಷಣಕ್ಕಾಗ್ತಾಯಿದೆ. GDP ಅಲ್ಲ, ವಾರ್ಷಿಕ ಖರ್ಚಿನಲ್ಲಿ. ಅದು 20% ಆದಾಗ ಈ ಎಲ್ಲವನ್ನ ಮಾಡ್ಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಲೆಕ್ಕ ಮಾಡಿದ್ವಿ. ಒಂದೇ ಸಲ ಮಾಡೋಕ್ಕಾಗಲ್ಲ. ಹೌದು, ಪ್ರತಿ ವರ್ಷ ಸರ್ಕಾರಗಳು 1% ಜಾಸ್ತಿ ಮಾಡಬೇಕು. ಆವಾಗ 10 ವರ್ಷದಲ್ಲಿ ದ್ವಿಗುಣೀಕೃತ ಆಗುತ್ತೆ. ಹೀಗಾಗಿ ಆ ಯೋಜನೆ ಇಟ್ಟಿದ್ದು 10 ವರ್ಷ. ಸಭೆಗಳಲ್ಲಿ ಕೂತು ಮಾತಾಡೋದು, ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡೋದು ಹೌದು. ಆದರೆ ಕಸ್ತೂರಿ ರಂಗನವರು ವೈಯಕ್ತಿಕವಾಗಿ ಕನಸೇನಾದರೂ ಹಂಚ್ಕೊಂಡಿದ್ರಾ NEP ಬಗ್ಗೆ? ಸಾಕಷ್ಟು ಕನಸು ಹಂಚ್ಕೊಂಡ್ರು ಅವರು. ನೋಡಿ, ಅವರು ಬಾಹ್ಯಾಕಾಶದಲ್ಲಿ ಇಸ್ರೋ, ಆಮೇಲೆ ರಾಜ್ಯಸಭೆಯಲ್ಲಿ, ಆಮೇಲೆ ಪ್ಲ್ಯಾನಿಂಗ್ ಕಮಿಷನಲ್ಲಿ, ಯೋಜನಾ ಆಯೋಗದಲ್ಲಿ ಎಲ್ಲ ಕೆಲಸ ಮಾಡಿದ್ರು ಕೊನೆಗೆ ಅವರು ಶಿಕ್ಷಣದ ನೀತಿ ರೂಪಿಸುವಾಗ ಅವ್ರಿಗೆ ಆಗ್ತಂಥ ಒಂದು ಭಾಗ ಇತ್ತಲ್ಲ, ಇದು ನಾನು ಅವರ ನಿಧನ ಆಗೋಕ್ಕೆ 2 ತಿಂಗಳಿಗೆ ಮುಂಚಿನವರೆಗೂ ಅವರು ಮಾತಾಡುವಂಥ ಸ್ಥಿತಿಯಲ್ಲಿದ್ದರು. ನಾನು ನಿರಂತರ ಹೋಗ್ತಾ ಇದ್ದೆ. ನಿಧನ ಆಗೋಕ್ಕೆ ಹಿಂದಿನ ದಿವಸನೂ ನಾನು ಹೋಗಿದ್ದೆ. ಕೊನೆಗೆ ಅವರು ನೋಡಿದ್ರಷ್ಟೇ, ಏನು ಮಾತಾಡೋಕ್ಕಾಗಲಿಲ್ಲ. 2 ತಿಂಗಳ ಮುಂಚೆ ನಾನು ಹೋದಾಗ ಒಂದು ಮಾತನ್ನು ಹೇಳಿದ್ರು,
ಶ್ರೀಧರ್, ಮೈ ಟೈಮ್ ಹ್ಯಾಸ್ ಕಮ್, ನಾನು ಹೋಗ್ತಾ ಇದ್ದೀನಪ್ಪ, ಆದರೆ ಭಾಳ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ, ಸಂತೋಷದಿಂದ ಹೋಗ್ತಾ ಇದ್ದೀನಿ. ಯಾಕೆಂದರೆ ಮುಂದಿನ ಈ ಕೆಲಸವನ್ನು ಮುಂದುವರಿಸುವಂಥ ನಿಮ್ಮಂಥವರು ಇರೋದರಿಂದ ನಿಮ್ಮೆಲ್ಲರ ಮೇಲೆ ಭರವಸೆಯಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದರು. ಭಾಳ ಭಾವುಕರಾಗಿ ಆ ಮಾತನ್ನು ಹೇಳಿದರು ಅವರು. ಹೀಗಾಗಿ ಅವರಿಗೆ ಕಸಿವಿಸಿ ಆಗ್ತಿತ್ತು, ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ. ಅದನ್ನೇ ಯೋಚನೆ ಮಾಡೋರು, ಏನೇನು ಹಾಕಬೇಕು, ಏನು ಹೇಗೆ ಅಂಥೇಳಿ ಕೈಯಲ್ಲಿ ಬರೆದಿತ್ತು. ಅದೆಲ್ಲವೂ ನಾವು ಸಂಗ್ರಹ ಮಾಡಿ ಇಟ್ಟಿದ್ವಿ. ಅವರು ಏನೇನು ಬರೆದಿದ್ರು, ಯಾವ್ಯಾವ ಟಿಪ್ಪಣಿ ಏನೇನು ಬರೆದಿದ್ರು, ಇದೆಲ್ಲ ನೋಡೋಣ, ಸಾಧ್ಯವಾದರೆ ಅದನ್ನೆಲ್ಲ ಒಂದು ಸಂಗ್ರಹ ಮಾಡ್ಬೋದು ಅಂತ ಕಾಣಿಸುತ್ತೆ. ಹೀಗಾಗಿ ಅವರು ಭಾಳ ತೀವ್ರವಾಗಿ ಯೋಚನೆ ಮಾಡ್ತಾಯಿದ್ರು. ಅವರ ದೃಷ್ಟಿಕೋನ ಇದೆಯಲ್ಲ, ಆ ನಾಯಕತ್ವ ಇದೆಯಲ್ಲ, ಅವರು ಹೆಚ್ಚು ಹೇಳ್ತಾ ಇರಲಿಲ್ಲ ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಎಲ್ಲರೂ ಹೇಳೋರನ್ನ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ದಿಕ್ಕನ್ನು ಕೊಡೋರು. ತುಂಬ ಸಲ ಏನಾಗುತ್ತೆ, ಈ ಥರ ದೊಡ್ಡ ಹಿರಿಯರು ತುಂಬ ತಜ್ಞರು ಬಂದಾಗ ಎಲ್ಲವನ್ನೂ ಅವರೇ ಹೇಳ್ಬಿಡ್ತಾರೆ, ಇದು ಹಿಂಗಿರ್ಬೇಕು 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 ಅಂತ. ಇವರು ಯಾವತ್ತೂ ಹೇಳ್ತಾ ಇರಲಿಲ್ಲ, ಎಲ್ಲರ ಅಭಿಪ್ರಾಯ ಕೇಳೋರು. ಕೇಳಿ ಅದನ್ನು ಕ್ರೋಢೀಕರಣ ಮಾಡಿ ಏನಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಅಷ್ಟೇ. ಹೀಗಾಗಿ ಅವರ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ, ಆ ಬದಲಾವಣೆ ಹೇಗೆ ಆಗಬೇಕು ಅನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಸಮರ್ಥವಂತವಾಗಿ ನಡೆಸದೇ ಇದ್ದರೆ ಬದಲಾವಣೆ ಆಗೋಲ್ಲ. ಹೌದು.